ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಆಫ್ಟರ್ 2 ವೀಕ್ಸ್ ಮತ್ತೆ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇದೊಂದು ಬೆಟ್ಟ. ಇದು ಆ್ಯಕ್ಚುಲಿ ಇದು ಬರಬೇಕಾದ್ರೆ ಸುಮಾರು ಆಫ್ ರೋಡ್ ಇತ್ತು. ಸೊ ನನ್ನ ಗಾಡೀಲಿ ನಾನು ಬಂದುಬಿಟ್ಟೆ. ನಾವು ಆ್ಯಕ್ಚುಲಿ ಗಾಡಿ ಇಲ್ಲೇ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ರಿ ಮ್ಯಾಪ್ ಪ್ರಕಾರ. ಬಟ್ ಅಲ್ಲೊಬ್ಬ ಅಜ್ಜ ಬಂದುಬಿಟ್ಟು, ಇಲ್ಲ ಇನ್ನೂ ಗಾಡಿ ಕೆಳಗಡೆ ಹೋಗುತ್ತೆ, ನೀವು ಆ ಕಡೆ ಹೋಗುತ್ತೆ ಗಾಡಿ, ಅಲ್ಲಿ ನಿಲ್ಲಿಸ್ಬೇಡಿ ಅಂತ ಹೇಳಿದ್ರು. ಸೊ ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ಬರೋದರಲ್ಲಿ 2 ನವಿಲುಗಳು ನೋಡಿದೆ. ಸೊ 2 ನವಿಲುಗಳು ಸೂಪರಾಗಿ ಹೋಗ್ತಿತ್ತು. ಅದನ್ನು ವೀಡಿಯೋ ಹಾಕ್ತೀನಿ. ಬಟ್ ಅಷ್ಟೊಂದು ಹತ್ರದಿಂದ ತೆಗಿಯೋಕ್ಕಾಗಿಲ್ಲ, ಬಟ್ ದೂರದಿಂದ ಕಾಣಿಸ್ತಿದೆ. ಸೊ ನಾನು ಇನ್ನೂ ಹೋಗ್ತಾಯಿದ್ದೀನಿ. ಸೊ ಆನ್ ದ ವೇಲಿದ್ದೀನಿ. ನಾನು ಅಲ್ಲಿ ಹೋದ್ಮೇಲೆ ಮತ್ತೆ ಪ್ಲೇಸ್ ಹೆಂಗಿದೆ ಏನು ಅಂತ ತೋರಿಸ್ತೀನಿ. ನಾನು ಈ ಗಾಡಿ ಇಟ್ಕೊಂಡು ಆಫ್ ರೋಡಲ್ಲಿ ಸರ್ವೆ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಕೊನೆಗೂ ಮೇನ್ ತಾರ್ ರೋಡಿಗೆ ಬಂದಾಯಿತು. ಆ್ಯಕ್ಚುಲಿ 2 ರೋಡ್ ಬರುತ್ತೆ. ನಾವು ವಾಟರ್ ಬಾಟ್ ತೊಗೊಬೇಕಂತ ಮುಂದೆ ಬಂದಮೇಲೆ ಆಫ್ ರೋಡಿಗೆ ಬಂತು. ಬಟ್ ಆ ರೋಡು ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ. ನಾವು ಇವಾಗ ಬಂದಿದ್ದ ರೋಡು ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ. ಬಟ್ ಇಲ್ಲಿ ಮೈನ್ ರೋಡಲ್ಲಿ ಕನೆಕ್ಟ್ ಆಗುತ್ತೆ ಇದು. ಸೊ ಮುಂದೆ ಹೋಗ್ತಾ ಇದ್ದೀವಿ. ಇನ್ನೂ 2 ಮಿನಿಟ್ಸ್ ತೋರಿಸ್ತಿದೆ. 2 ಮಿನಿಟ್ಸಲ್ಲಿ ಕರೆಕ್ಟಾಗಿ 2 ಮಿನಿಟ್ಸ್ ತೋರಿಸ್ತಿದೆ. 1 ಕಿಲೋಮೀಟರ್ ಇದೆ. ಸೊ ಲೊಕೇಶನ್ ರೀಚ್ ಆಗ್ಬಿಡ್ತೀವಿ. ಬಟ್ ಅಲ್ಲಿಂದ ಗಾಡಿ ನಿಲ್ಲಿಸ್ಬಿಟ್ಟು ಮತ್ತೆ ಮೇಲೆ ಹತ್ತಬೇಕು. ನೋಡೋಣ, ಇಷ್ಟು ಥ್ರಿಲ್ಲಿಂಗ್ ಆಗಿದೆ ರೂಟು. ಬಟ್ ಮೇಲೆ ಹೆಂಗಿದೆ ಅಂತ ನೋಡಬೇಕು. ಹೋಗಿ ನೋಡೋಣ ಬನ್ನಿ. ಬೆಟ್ಟ ಎಲ್ಲ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಬಟ್ ಸಖತ್ತಾಗಿದೆ ರೋಡು, ಈ ಬೆಟ್ಟ ಒಳ್ಳೆ ಥ್ರಿಲ್ಲಿಂಗ್ ಆಗಿದೆ. ಸೊ ಫೈನಲಿ ಲೊಕೇಶನ್ಗೆ ಬಂದಾಯಿತು. ಸೊ ಈ ಬೆಟ್ಟದ ಹೆಸರು ಬಂದು ಬನತಿ ಮಾರಿ ಬೆಟ್ಟ. ಫೈನಲಿ ಹೇಳ್ಬಿಟ್ಟೆ, ಬನತಿ ಮಾರಿ ಬೆಟ್ಟ. ಇದು ಬನತಿ ಮಾರಿ ಬೆಟ್ಟ ಟ್ರಕ್ ಅಂತ ಹಾಕಿದ್ರೆ ನಿಮಗೆ ಕರೆಕ್ಟ್ ಲೊಕೇಶನ್ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ನಾವು ಬೇರೆ ಬೆಟ್ಟ ಅಂದ್ಕೊಂಡ್ಬಂದ್ರಿ. ಇಲ್ಲೊಂದು ಚಿಕ್ಕ ಕೆರೆ, ಆ್ಯಕ್ಚುಲಿ ಇದೇನು ಲೇಕ್ ಅಂದ್ಕೊತೀನಿ, ಲೇಕ್ ಥರ ಇದೆ. ಸೊ ವ್ಯೂ ಮಾತ್ರ ಚೆನ್ನಾಗಿದೆ. ನೀವು ಹೆಂಗೆ ಹಿಂದೆ ನೋಡಿದ್ರೆ ಒಂದು ಹ್ಯೂಜ್ ಬೆಟ್ಟ ಕಾಣಿಸ್ತಿದೆ. ಸೊ ಇವಾಗ ನಾನು ಅದನ್ನು ಹತ್ತುತ್ತಾ ಇದ್ದೀನಿ. ಫುಲ್ ಮೇಲೆಲ್ಲ ಹೋಗಲ್ಲ, ಆದಷ್ಟು ಸ್ವಲ್ಪ ದೂರ ಹತ್ತಿ ಅಲ್ಲಿಂದ ವ್ಯೂ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಮೇಯ್ನ್ ವಿಷಯ. ಸೊ ಮೇಯ್ನ್ ವಿಷಯ ಏನಂದರೆ ಇದು ಫ್ಯಾಮ್ಲಿಗಲ್ಲ. ಸೊ ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗಬೇಡಿ, ಯಾಕಂದರೆ ರೋಡ್ ಸಿಕ್ಕಾಪಟ್ಟೆ ಆಫ್ ರೋಡ್ ಇದು. ಸೊ ಇಬ್ಬರು ಬರೋಂಗಿದ್ರೆ, ಕಪಲ್ಸ್ ಇಬ್ಬರು ಬರೋಂಗಿದ್ರೆ, ಇಲ್ಲ ಫ್ರೆಂಡ್ಸ್ ಬರೋದ್ರೆ ಬರ್ಬೋದು, ಬೈಕರ್ಸ್ ಬರ್ತಿದ್ದಾರೆ. ಬಟ್ ಫ್ಯಾಮ್ಲಿಗೆ ಮಕ್ಕಳಿಗೆ ಮಾತ್ರ ಇದಾಗಲ್ಲ, ಯಾಕಂದರೆ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಆಫ್ ರೋಡು, ಸೇಫು ಅಲ್ಲ. ಬಟ್ ನೀವು ಕಪಲ್ಸು ಇಲ್ಲ ಫ್ರೆಂಡ್ಸ್ ಇದ್ದರೆ ಆರಾಮಾಗಿ ಬರ್ಬೋದು. ಸೊ ನಾನು ಇರೋದ್ರಿಂದ ಆರಾಮಾಗಿ ಬಂದಿದ್ದೀವಿ. ಸೊ ನೀವು ಆದರೆ ಆರಾಮಾಗಿ ನೋಡ್ಕೊಂಬನ್ನಿ, ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಮಕ್ಕಳಿಗೆ ಆಡೋ ಜಾಗ ಅಲ್ಲ. ಸೊ ಓನ್ಲಿ ಟ್ರಕ್ಕಿಂಗು ಮತ್ತು ವ್ಯೂ ಚೆನ್ನಾಗಿದೆ. ಸ್ವಲ್ಪ ಮಕ್ಕಳು ಭಯ ಪಡ್ತಾರೆ, ಯಾಕಂದರೆ ರೋಡ್ ಸಿಕ್ಕಾಪಟ್ಟೆ ಆಫ್ ರೋಡು, ಸೇಫು ಅಲ್ಲ. ಬಟ್ ಬೈಕರ್ಸ್ಗೆ, ಕಪಲ್ಸ್ಗೆ ಮಾತ್ರ ಒಂದು ಒಳ್ಳೆ ಪ್ಲೇಸ್ ಇದು. ಸೊ ನಾನು ಮೇಲೆ ಹೋಗ್ತಾ ಇದ್ದೀನಿ, ನೋಡೋಣ ಇದು ಹೆಂಗಿದೆ ಏನು ಎತ್ತ ಅಂತ. ಸೊ ಹೋಗ್ಬಿಟ್ಟು ನಾನು ಮೇಲೆಯಿಂದ ಹೆಂಗಿದೆ ವ್ಯೂ ಅಂತ ಅದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಹತ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಮೌಂಟೇನ್ ಟ್ರಕ್ಕಿಂಗ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮು ನಾನು ಇಷ್ಟು ದೂರ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಇನ್ನೂ ಮೇಲೆ ಹೋಗಬೇಕು. ನಾನು ನೋಡ್ತೀನಿ ಎಷ್ಟು ಗಂಟೆ ಆಗುತ್ತೋ ಅಷ್ಟು ಗಂಟೆ ಹತ್ತೀನಿ, ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಿದೆ. ನಾನು ಬ್ಲ್ಯಾಕ್ ಹಾಕ್ಕೊಂಬಂದ್ಬಿಟ್ಟಿದ್ದೀನಿ, ಬೆಂದೋಗ್ತಿದೆ ಒಳಗಡೆ. ಸೊ ನೋಡೋಣ, ನಾನು ಮುಂದೆ ಹೋಗ್ತೀನಿ. ಇನ್ನು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಾನು ಒಳಗಡೆ ಹೋಗ್ತೀನಿ. ಆಮೇಲೆ ಅಲ್ಲಿಂದ ನಿಮಗೆ ವ್ಯೂ ತೋರಿಸ್ತೀನಿ. ತುಂಬ ಕಷ್ಟ ಅನಿಸ್ತಿದೆ, ಬಟ್ ಚೆನ್ನಾಗಿದೆ ಫೀಲು. ಇಲ್ಲಿಂದ ನೋಡೋದಕ್ಕೆ ಒಂಥರ ಸೂಪರಾಗಿದೆ, ಒಂದು ಮೂವಿ ರೇಂಜಿಗಿದೆ. ಬಟ್ ನೋಡೋಣ ಹೆಂಗಿದೆ ಮೇಲೆ ಅಂತ. ಹತ್ಬೋದು, ಪ್ರಾಕ್ಟೀಸ್ ಫೈನಲಿ ಈಸಿಯಾಗಿ ಹತ್ಬೋದು. ಒಂದು ಸ್ವಲ್ಪ ದೂರ ಹತ್ತಿದ್ದೀನಿ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ಹಿಂದೆ ನೋಡ್ತಿದ್ದೀರಾ, ಕಾಣಿಸ್ತಿದೆಯಾ ಬೆಟ್ಟ ಮುಂದೆ ಹಿಂದೆ. ಸ್ವಲ್ಪ ದೂರ ಹತ್ತಿದ್ದೀನಿ, ಇನ್ನು ಹತ್ತಬೇಕು. ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಿದೆ. ಸಿಕ್ಕಾಪಟ್ಟೆ ಹೊಡಿತಿದೆ. ಸೊ ಆ್ಯಕ್ಚುಲಿ ಇದು ಲೊಕೇಶನ್ ಎಲ್ಲಿದೆಯಪ್ಪ ಅಂದರೆ ಮನೆ ಹತ್ರದಿಂದ
ಆಲ್ಮೋಸ್ಟ್ 74 ಕಿಲೋಮೀಟ್ರ್ ಬರ್ತಿದೆ. ಸೊ ಮನೆ ಹತ್ರದಿಂದ 74 ಕಿಲೋಮೀಟರು ನಾನು ಒಬ್ಬನೇ ಮೇಲೆ ಬಂದಿದ್ದೀನಿ. ನಮ್ಮ ಪಾರ್ಟ್ನರ್ ಕೈಲಾಗಿಲ್ಲ, ಅಲ್ಲೇ ಕೂತ್ಕೊಂಡ್ಬಿಟ್ರು. ಸೊ ನೋಡ್ತಾ ಇದ್ದೀರಾ, ಒಳ್ಳೆ ವ್ಯೂ ಇದೆ. ಬಟ್ ಇದು ಒಂಥರ ಏನು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಮಜಾ. ಇಲ್ಲಾಗರು ನಮಗೆ ಇವೆಲ್ಲ ಟೈಮ್ ಇಲ್ಲ ಅನ್ನೋರು ನಾರ್ಮಲಾಗಿ ಬೇರೆ ಪ್ಲೇಸಸ್ ತೋರಿಸಿದ್ದೀನಿ, ಆ ಪ್ಲೇಸ್ಗೆ ಹೋಗ್ಬೋದು. ಆದಷ್ಟು ನಾನು ಇನ್ನೂ ಸ್ವಲ್ಪ ಮೇಲೆ ಹೋಗಿ ನೋಡ್ತೀನಿ. ಸೊ ನೋಡೋಣ ಬನ್ನಿ. ಅಯ್ಯಪ್ಪ, ಒಂಚೂರು ಮೇಲೆ ಹೋದರೆ ನಿಮಗೆ ಪ್ರಾಪರ್ ವ್ಯೂ ಕಾಣಿಸುತ್ತೆ. ಕಾಡಲ್ಲೆಲ್ಲ ಹೋಗೋ ಥರ ಆಯ್ತಲ್ಲ ಇದು. ಏನಾದರೂ ಬಂದ್ರೂ ಗೊತ್ತಾಗಲ್ಲ. ಆ್ಯಕ್ಚುಲಿ ಇಲ್ಲಿ ಅನಿಮಲ್ಸ್ ಎಲ್ಲ ಬರ್ತಿದೆ ಅಂತ ಲಾಸ್ಟ್ 2 ವೀಕ್ಸ್ ಹಿಂದೆ ಹೋದವರು ಫಿಂಗರ್ ಪ್ರಿಂಟ್ ಎಲ್ಲ ಬಂದಿದೆ. ಯಾವುದೋ ಅನಿಮಲ್ ನೀರು ಕುಡಿಯೋಕ್ಕೆ ಹೋಗ್ಬೇಕಾದ್ರೆ ಅನ್ನಿಸ್ತಿದೆಯಾ? ಎಸ್, ಯಾವುದೋ ಅನಿಮಲ್ದು ಫಿಂಗರ್ ಪ್ರಿಂಟ್ ಎಲ್ಲ ಬಂದಿದೆ ಬರೋದರಲ್ಲಿ. ಅವರು 2 ವೀಕ್ಸ್ ಬ್ಯಾಕ್ ಯಾರೋ ಒಬ್ಬರು ಫೋಟೋ ಹಿಡ್ದು ಹಾಕಿದರು. ಇನ್ನು ಮೇಲೆ ಹೋಗಿ ನೋಡ್ತೀನಿ. ಬಟ್ ನೀವು ಇಷ್ಟೊಂದು ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಇರಿ, ಎಸ್ ಗೈಸ್, ಮೇಲೆ ಬಂದುಬಿಟ್ಟೆ. ಕಾಣಿಸ್ತಿದ್ಯಾ? ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು. ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೂ ಇಷ್ಟೊಂದು ಟಯರ್ಡ್ ಆಗಿಲ್ಲವಾ? ಇಲ್ಲಿ ಹತ್ತಬೇಕಾದ್ರೆ ಟಯರ್ಡ್ ಆಗ್ತಿದೆ. ಬಟ್ ಶೂ ಪ್ರಾಪರಾಗಿದ್ದರೆ ಹತ್ಬೋದು. ನಾನು ಹಾಕಿರೋ ಶೂ ಸೊ ನಾನು ಜಿಮ್ಗಂತ ಯೂಸ್ ಮಾಡಿದೆ, ತಗೊಂಡೆ ಇದು. ಬಟ್ ನಾನು ಜಿಮ್ಗಿಂತ ಟ್ರಾವೆಲಿಂಗ್ಗೆ ನಂಗೆ ತುಂಬ ಕಂಫರ್ಟಬಲ್ ಆಗಿದೆ ಈ ಶೂ. ಅದರಿಂದ ಈ ಶೂ ಬೇರೆ ಟ್ರಾವೆಲಿಂಗ್ ಅಂತ ಇಟ್ಕೊಂಬಿಟ್ಟೆ. ಬಟ್ ಇವತ್ತು ಅಂತ ನೋಡಿ ನಾನು ಬ್ಲ್ಯಾಕ್ ಕಲರ್ ಹಾಕ್ಕೊಂಬಿಟ್ಟೆ. ಅದರಿಂದ ಸ್ವಲ್ಪ ಬಿಸಿ ಜಾಸ್ತಿ ಆಗ್ತಿದೆ. ಸಾರಿ, ಏನಾದರೂ ಸ್ವಲ್ಪ ಮಾತಾಡಬೇಕಾದ್ರೆ ಪದಗಳು ಮಿಸ್ಟೇಕಾಗಿ ಬಂದರೆ ದಯವಿಟ್ಟು ಕ್ಷಮಿಸಿ. ಸೊ ಇದು ಬೆಟ್ಟ. ಸೊ ಹತ್ತಿದ್ದೀನಿ, ಆದಷ್ಟು ಇನ್ನೂ ಹತ್ಬೋದು. ನನ್ನ ಕೈಲಿ ಆಗುತ್ತೆ, ನನಗೆ ಆ ಕಾನ್ಫಿಡೆಂಟ್ ಇದೆ, ಹತ್ಬೋದು. ಬಟ್ ಬೇಡ, ನಾನು ಹತ್ತೋದು ನೋಡಿ ಮತ್ತು ಯಾರು ಬೇರೆಯವ್ರು ಹತ್ತಿ ಏನಕ್ಕೆ ಸುಮ್ಮನೆ ಅವ್ರ ಲೈಫ್ನ ರಿಸ್ಕಲ್ಲಿ ಇಕ್ಕೋದು. ನಾನು ಹುಚ್ಚಿನ ಥರ ಮಾಡ್ತಾಯಿದ್ದೆ ಅಂತ ನೀವು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಸುಮಾರು ವರ್ಷಗಳ ನಂತರ ಬಂದು ಬೆಟ್ಟ ಹತ್ತಿರೋದು. ಸೊ ಅಷ್ಟೇ, ಇಲ್ಲೇನಿಲ್ಲ. ಬಂದಿರೋದಕ್ಕೆ ಬೆಟ್ಟನ ತೋರಿಸಿದಾಯಿತು. ವ್ಯೂ ಪಾಯಿಂಟು ನೋಡಿ ಹೆಂಗಿದೆ ಅಂತ ಕಾಣಿಸ್ತಿದೆಯಾ? ಸೊ ಎಸ್, ಬೇವು ಸುರಿತಿದೆ. ಸೊ ಫೈನಲಿ ರೀಚ್ ಆದ್ರಿ. ಇನ್ನೂ ಕೆಳಗಡೆ ಹೋಗ್ಬಿಟ್ಟು ಮಿಕ್ಕಿದ ಮಾತುಗಳನ್ನ ಹೇಳ್ತೀನಿ. ನಾನು ಫಸ್ಟ್ ಇವಾಗ ಇಳಿಯೋದ್ರಲ್ಲಿ ಇರಬೇಕು. ಹತ್ಬೇಕಾದ್ರೆ ಹತ್ಬಿಟ್ಟೆ, ಇಳಿಬೇಕಾದ್ರೆ ಕೇರ್ಫುಲ್ಲಾಗಿ ಇಳಿಬೇಕು. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಫೈನಲಿ ಮುಗೀತು. ಟಯರ್ಡ್ ಆಗೋಯ್ತು, ಬೇರೆ ಏನಿಲ್ಲ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರಿಂದ ಸ್ವಲ್ಪ ಟಯರ್ಡ್ ಆಗೋಯ್ತು, ಬೇರೆ ಏನಿಲ್ಲ. ಸೊ ನನ್ನ ಲೈಫಲ್ಲಿ ಇದೊಂದು ಫಸ್ಟ್ ಟೈಮು. ಸೊ ಮೌಂಟನ್ ಟ್ರೆಕ್ಕಿಂಗ್ ಮಾಡ್ತಾ ಇರೋದು, ಬೇರೆ ಏನಿಲ್ಲ. ಬರೋರು ಆರಾಮಾಗಿ ಬರ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಇದು ಫ್ಯಾಮ್ಲಿಗೆ ಎಲ್ಲ, ಇದು ಬರೀ ಬೈಕರ್ಸ್ಗೆ, ಟ್ರೆಕ್ಕಿಂಗ್ ಮಾಡೋ ಇಂಟ್ರೆಸ್ಟ್ ಇರೋರು ಮಾಡ್ಬೋದು. ಸೊ ಫ್ಯಾಮ್ಲಿಗಂತೂ ಈ ಪ್ಲೇಸ್ ಅಲ್ಲ, ಯಾಕೆಂದರೆ ರೋಡ್ ಸಿಕ್ಕಾಪಟ್ಟೆ ಆಫ್ ರೋಡು. ಸೊ ಅದರಿಂದ ನಾನು ಫ್ಯಾಮ್ಲಿಗೆ ಸಜೆಷನ್ ಮಾಡ್ತಿಲ್ಲ. ಸೊ ಚೆನ್ನಾಗಿದೆ ಪ್ಲೇಸ್, ಒಂಥರ ಒಳ್ಳೆ ಮಜಾ ಕೊಡ್ತು. ಬರಬೇಕು ಅನ್ನೋರು ಸ್ವಲ್ಪ ಬೇಗ ಬನ್ನಿ, ಅರ್ಲಿ ಬನ್ನಿ, ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಿದೆ. ನಾವು ಬರಬೇಕಾದ್ರೆ ಕ್ಲೈಮೇಟು ನಾರ್ಮಲಾಗಿ ಕೋಲ್ಡಾಗೇ ಇತ್ತು. ಬಟ್ ಬರ್ತಾ 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 ಬಿಸಿಲು ಸಿಕ್ಕಾಪಟ್ಟೆ ಹೊಡಿತು. ಅದರಿಂದ ಹೇಳೋಕ್ಕಾಗಲ್ಲ, ಕ್ಲೈಮೇಟ್ ಯಾವಾಗ ಏನು ಚೇಂಜ್ ಆಗುತ್ತೋ ಹೇಳೋಕ್ಕಾಗಲ್ಲ.
ಅದರಿಂದ ನೋಡಿಕೊಂಡು ಆರಾಮಾಗಿ ಬೆಳಗ್ಗೆ 6 ಗಂಟೆಗೆಲ್ಲ ಬಿಟ್ಟರೆ 9 ಗಂಟೆಗೆ ನೀವು ರೀಚ್ ಆಗಿ ಆರಾಮಾಗಿ ಬೆಟ್ಟ ಹತ್ತಿ ಒಂಥರ ವ್ಯೂ ಎಂಜಾಯ್ ಮಾಡಿ ಮತ್ತೆ ಬರ್ಬೋದು. ಸೊ ಇಲ್ಲೆಲ್ಲ ಒಂಥರ ರಿಲ್ಯಾಕ್ಸೇಷನ್ ಮಾಡ್ಬೋದು, ಇಲ್ಲೆಲ್ಲ ಕೈ ಕಾಲೆಲ್ಲ ತೊಳಿಬೋದು. ಒಳ್ಳೆ ಒಳ್ಳೆ ಬರ್ಡ್ಸ್ ಎಲ್ಲ ಇದೆ ಇಲ್ಲಿ. ನಾನು ನೋಡ್ದಿರೋ ಬರ್ಡ್ಸ್ ಎಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಈ ಥರ ನೇಚರ್ಗೆ ಬಂದ್ರೇ ಒಳ್ಳೆ ಒಳ್ಳೆ ಬರ್ಡ್ಸ್ನ ನಾವು ನೋಡ್ದಿರೋ ಬರ್ಡ್ಸ್ನೆಲ್ಲ ಇಲ್ಲಿ ನೋಡ್ಬೋದು. ಸೊ ಒಳ್ಳೆ ಮಜಾ ಕೊಡ್ತಿದೆ. ಸೊ ಮುಗೀತು. ಇಲ್ಲಿ ಎಲ್ಲ ಇಲ್ಲೂ ಗ್ರಾಮಸ್ಥರು ಇದ್ದಾರೆ. ಇಲ್ಲಿ ಸುಮಾರು ಅನಿಮಲ್ಗೆ ಬಂದು ಹೋಗಿದೆ ಅಂತ ಹೇಳ್ತಿದ್ದಾರೆ. ಅದೇ ಏನೇನೋ ಅನಿಮಲ್ಸ್ ಎಲ್ಲ ಬಂದು ಹೋಗಿದೆ ಅಂತ ಹೇಳಿದ್ದಾರೆ. ಬಟ್ ನಾವು ಯಾವ ಅನಿಮಲ್ನೂ ನಾವು ನೋಡಿಲ್ಲ. ಬಟ್ ಅವ್ರಿಗೆ ಇಲ್ಲಿರೋ ಗ್ರಾಮಸ್ಥರು ನಮ್ಗೆ ಹೇಳಿದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸೇಫಾಗಿ ಬನ್ನಿ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಈ ವಿಷಯ, ಮೇಯ್ನ್ ವಿಷಯ ಹೇಳ್ತಾ ಇರೋದು ಅದಕ್ಕೆ. ಸೊ ಬೇರೆ ಏನಿಲ್ಲ, ಆರಾಮಾಗಿ ಬರ್ಬೋದು. ರೋಡು ಚೆನ್ನಾಗಿದೆ, ಸ್ವಲ್ಪ ಹೈವೇ ಚೆನ್ನಾಗಿದೆ, ಅದರಿಂದ ಹೊರಗಡೆ ಟ್ರಕ್ಕಿಂಗ್ ಇದು. ಸೊ ರೋಡು ಸಿಕ್ಕಾಪಟ್ಟೆ ಆಫ್ ರೋಡು, ಅಲ್ಲದಿನ್ನೇ ಎಲ್ಲ ಸಿಕ್ಕಾಪಟ್ಟೆ ಆಫ್ ರೋಡು. ನನ್ನ ಗಾಡಿ ಏನಾಯಿತು ಅಂತಲೇ ಗೊತ್ತಿಲ್ಲ, ಬಟ್ ವೆರಿ ನೈಸ್. ಸೊ ಲಾಸ್ಟ್ ಟೈಮು ನಾನು ಇದೇ ಥರ ಬೆಟ್ಟ ಹತ್ತಿರೋದು ತೋರಿಸಿದ್ದೀನಿ. ಬಟ್ ಅದರಲ್ಲಿ ರೋಡ್ ಇದೆ, ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ರೋಡ್ ರೆಡಿ ಮಾಡ್ತಿದ್ರು, ರೋಡ್ ಇದೆ. ಬಟ್ ಇಲ್ಲಿ ಬಂದ್ಬಿಟ್ಟು ನಾವೇ ರೋಡ್ ಮಾಡಿಕೊಂಡು ಒಂದು ಗೆಸ್ಸಿಂಗಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಬಟ್ ಹತ್ಬೋದು. ಒಂದೊಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡ್ತಿದೆ, ಸೂಪರಾಗಿದೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ದೂರ ಏನಿಲ್ಲ, ಬರೀ 74 ಕಿಲೋಮೀಟರು. ಸೊ ನಿಯರ್ ಬೈ ಕನಕಪುರ, ಕನಕಪುರ, ನಿಯರ್ ಬೈ ಕನಕಪುರ ಇದು. ಸೊ 74 ಕಿಲೋಮೀಟ್ರ್ ಬರ್ತಿದೆ, ನೀವು ಆರಾಮಾಗಿ ಬರ್ಬೋದು. ವಿತಿನ್ 100 ಕಿಲೋಮೀಟ್ರ್ ಒಳಗಡೆನೇ ನಾನೀಗ ಎಲ್ಲ ಪ್ಲೇಸ್ನ ತೋರಿಸ್ತಿರೋದು. 100 ಮೇಲೆ ಯಾವುದೂ ಹೋಗ್ತಿಲ್ಲ, ಬೇರೆ 100 ಒಳಗಡೆ ಇರೋ ಪ್ಲೇಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಒಂಥರ ಒಳ್ಳೆ ರಿಲ್ಯಾಕ್ಸೇಷನ್ ಆಗಿ ಒಂದೊಳ್ಳೆ ಗಾಳಿ ಬರ್ತಿದೆ. ಬೇರೆ ಏನಿಲ್ಲ. ಇವತ್ತಂತ ನೋಡಿ ನಾನು ಬ್ಲ್ಯಾಕ್ ಹಾಕೊಂಬಂದ್ಬಿಟ್ಟೆ, ಸಿಕ್ಕಾಪಟ್ಟೆ ಬಿಸಿಲಿಗೆ ಬೆಂದೋಗ್ಬಿಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಒಂದು ಒಳ್ಳೆ ವೀಡಿಯೋ, ಒಳ್ಳೆ ಪ್ಲೇಸಲ್ಲಿ ಒಂದು ಒಳ್ಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಸೊ ನಾಳೆಯಿಂದ ವರ್ಕೌಟ್ ವೀಡಿಯೋ ಬರ್ತಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ, ಕಮೆಂಟ್ ಹಾಕಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಸೊ ಬೇರೆ ಏನಿಲ್ಲ, ನೀವು ಆರಾಮಾಗಿರಿ, ಸಂತೋಷವಾಗಿರಿ, ನೀವು ಚೆನ್ನಾಗಿರಿ, ನಿಮ್ಮ ಜೊತೆಗಿರೋರಿಗೂ ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಸಿ ಯು, ಬಾಯ್, ಟೇಕ್ ಕೇರ್.